ಮಾತೃತ್ವ ಪ್ರಯೋಜನ ಕಾಯ್ದೆ ಅನ್ವಯ ಈ ಒಂದು ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಜಾರಿ ತರುವಂಥ ನಿಟ್ಟಿನಲ್ಲಿ ಸರ್ಕಾರ ಇನ್ಸ್ಪೆಕ್ಟರ್ಗಳ ನೇಮಕ, ಅವರ ಅಧಿಕಾರಗಳು ಮತ್ತು ಕಾರ್ಯಗಳು, ಸೊ ಹಾಗೆ 1ನೇ ಕಾರ್ಮಿಕ ಆಯೋಗ ಮತ್ತು 2ನೇ ಕಾರ್ಮಿಕ ಆಯೋಗ ನೀಡಿರತಕ್ಕಂಥ ಶಿಫಾರಸುಗಳ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ಕಾಯ್ದೆಯನ್ನ ಪರಿಣಾಮಕಾರಿಯಾಗಿ ಜಾರಿ ತರತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಒಬ್ಬ ಇನ್ಸ್ಪೆಕ್ಟರ್ನ ನೇಮಕ ಮಾಡುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಸೊ ಈ ಒಬ್ಬ ಇನ್ಸ್ಪೆಕ್ಟರು ಭಾರತೀಯ ದಂಡ ಸಂಹಿತೆ ಕಲಂ 21 ಅನ್ವಯ ಇವನು ಸಾರ್ವಜನಿಕ ನೌಕರನಾಗಿರ್ತಾನೆ ಅಥವಾ ಲೋಕನೌಕರನಾಗಿರ್ತಾನೆ. ಸೊ ಇವನು ಯಾವುದೇ ಒಂದು ಪ್ರಕರಣವನ್ನ ತಾನೇ ಸ್ವತಃ ಕೈಗೆತ್ತಿಕೊಳ್ಳುವ ಅಥವಾ ಬಾಧಿತ ವ್ಯಕ್ತಿ ನೀಡಿದ ದೂರನ್ನು ಕೈಗೆತ್ತಿಕೊಂಡು ವಿಚಾರವನ್ನು ನಡೆಸುವ ಅಥವಾ ತನಿಖೆ ನಡೆಸುವ ಅಧಿಕಾರ ಈ ಇನ್ಸ್ಪೆಕ್ಟರ್ಗಿರುತ್ತೆ. ತನಿಖೆ ನಡೆಸಿದ ನಂತರ ಈ ಒಂದು ದೂರು ಸಾಬೀತಾದ ಸಂದರ್ಭದಲ್ಲಿ ಸಂಬಂಧಪಟ್ಟಂತ ಉದ್ಯೋಗದಾತನಿಗೆ ನಿರ್ದಿಷ್ಟ ಸೌಲಭ್ಯಗಳನ್ನು ನೀಡುವಂತೆ, ಪ್ರಯೋಜನಗಳನ್ನು ನೀಡುವಂತೆ ನಿರ್ದೇಶನವನ್ನು ನೀಡತಕ್ಕಂಥ ಅಧಿಕಾರ ಈ ಒಬ್ಬ ಇನ್ಸ್ಪೆಕ್ಟರ್ಗಿರುತ್ತೆ. ಒಂದು ವೇಳೆ ಈ ಒಂದು ಕಾಯ್ದೆಯನ್ನ ಉಲ್ಲಂಘನೆ ಮಾಡದಂತ ಉದ್ಯೋಗದಾತನಿಗೆ ಏನೆಲ್ಲ ಶಿಕ್ಷೆ ಇದೆ, ಏನೆಲ್ಲ ದಂಡನೆ ಇದೆ ಅಂತೇಳಿ ನಾವು ನೋಡೋದಾದ್ರೆ, ಈ ಒಂದು ಕಾಯ್ದೆಯನ್ನ ಉಲ್ಲಂಘನೆ ಮಾಡಿರ್ತಕ್ಕಂಥ ಉದ್ಯೋಗದಾತನಿಗೆ 2,000ದಿಂದ ಹಿಡಿದು 5,000ದವರೆಗೂ ಹೆಚ್ಚಿಸಬಹುದಾದಂಥ ದಂಡ ಅಥವಾ ಜುಲ್ಮಾನೆ, ಹಾಗೆ 3 ತಿಂಗಳಿಂದ 1 ವರ್ಷದವರೆಗೆ ವಿಸ್ತರಿಸಬಹುದಾದಂತಹ ಜೈಲು ಶಿಕ್ಷೆ ಅಥವಾ ಇವೆರಡನ್ನೂ ಕೂಡ ವಿಧಿಸಬಹುದಂತಹ ಅವಕಾಶ ಈ ಕಾಯ್ದೆಯಲ್ಲಿ ಒದಗಿಸಲಾಗಿದೆ. ಸೊ ಹಾಗೆ ನಾವು ಈ ಕಾಯ್ದೆಯ ಒಂದು ಪರಮೋದ್ದೇಶವನ್ನ ನಾವು ನೋಡಿದಂಥ ಸಂದರ್ಭದಲ್ಲಿ ಏನು ನಮ್ಮ ಭಾರತ ಸಂವಿಧಾನದ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ತಿಳಿಸಿರುವ ಪ್ರಕಾರವಾಗಿ ಕಲ್ಯಾಣ ರಾಜ್ಯದ ಅಥವಾ ಕಲ್ಯಾಣ ರಾಷ್ಟ್ರದ ಕಲ್ಪನೆ ಏನಿದೆ, ಈ ಒಂದು ಕಲ್ಪನೆಯನ್ನ ಸಾಕಾರಗೊಳಿಸುವಂತ ನಿಟ್ಟಿನಲ್ಲಿ ಈ ಕಾಯ್ದೆಯನ್ನ ಜಾರಿಗೆ ತರಲಾಗಿದೆ.